ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ಯೆಹೋವ ಈರೆ ಆಗಿರುವಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಆಶೀರ್ವದಿಸಲ್ಪಟ್ಟಂಥ ಈ ನೂತನವಾದ ದಿನಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಯೆಶಾಯನ ಬರೆದ 41ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. ಪ್ರಿಯರೇ, ಭಯಪಡಬೇಡ, ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ಯೆಶಾಯನ ಗ್ರಂಥದಲ್ಲಿ ಬರೆದಿರುವಂಥ ಈ ವಚನವನ್ನು ನಾವು ಧ್ಯಾನ ಮಾಡೋಣ. ನಾನು ನಿನಗೆ ಸಹಾಯ ಮಾಡುತ್ತೇನೆ. ದೇವಜನರೇ, ನಿಮ್ಮ ನಂಬಿಕೆಯ ಕಣ್ಣುಗಳಿಂದ ಈ ಒಂದು ದೃಶ್ಯವನ್ನು ನಮ್ಮ ಅಂತರದಲ್ಲಿ ನಾವು ತಂದುಕೊಂಡು ನಾವು ಇವತ್ತು ಧ್ಯಾನ ಮಾಡೋಣ. ಪ್ರಿಯರೇ, ನೋಡಿರಿ, ಭೂಮಿ ಆಕಾಶಗಳು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನಮ್ಮ ಬಳಿಗೆ ಬಂದು ನಮ್ಮ ಕೈಯನ್ನು ತನ್ನ ಪ್ರೀತಿಯ ಕೈಗಳಲ್ಲಿ ಹಿಡಿದುಕೊಂಡು ಬಹಳ ಪ್ರೀತಿಯಿಂದ, ಭಯಪಡಬೇಡ ಮಗಳೇ, ಮಗನೇ, ನಿನಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಈ ವಾಗ್ದಾನದಲ್ಲಿ ನಾವು 3 ಭಾಗಗಳಾಗಿ ಇವತ್ತು ಬೆಳಗಿನ ಸಮಯದಲ್ಲಿ ಧ್ಯಾನ ಮಾಡೋಣ. ಪ್ರಿಯರೇ, ಮೊದಲನೇದಾಗಿ ನಿನ್ನ ಬಲಗೈಯನ್ನು ಹಿಡಿದಿರುವಂಥ ದೇವರು, ದೇವರ ಕೈಯನ್ನು ಹಿಡಿದಿರುವ ಪ್ರಿಯರೇ, ಕರ್ತನು ನಮ್ಮನ್ನು ಅನಾದಿ ಸ್ನೇಹದಿಂದ ಆತನು ಪ್ರೀತಿಸಿ ನಿತ್ಯವಾದ ಕಾರುಣ್ಯದಿಂದ ಅಪ್ಪಿಕೊಳ್ಳುವನು. ಆತನು ನಮ್ಮನ್ನು ಕಡೆಯವರೆಗೂ ಎಡವದಂತೆ ನಡೆಸಲು ಶಕ್ತನಾಗಿರುವಂಥ ದೇವರಾಗಿದ್ದಾನೆ. ನಮ್ಮಲ್ಲಿ ಪ್ರಾರಂಭ ಮಾಡಿದ್ದ ಸತ್ಕಾರ್ಯಗಳನ್ನು ಕೊನೆಯವರೆಗೂ ನೆಲೆಗೊಳಿಸಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ಎರಡನೇದಾಗಿ ಭಯಪಡಬೇಡ ಎಂದು ಆದರಣೆಯನ್ನು ನೀಡುವಂಥ ದೇವರು, ಭಯಪಡಬೇಡ ಎಂದು ಸಂತೈಸುವನು. ಭಯಪಡಬೇಡ ಎಂಬ ವಾಗ್ದಾನವು ಸತ್ಯವೇದದಲ್ಲಿ ಪುನಃ ಪುನಃ ಬರೆಯಲ್ಪಟ್ಟಿದೆ. ಪ್ರಿಯರೇ, ಭಯದಿಂದ ಈ ಲೋಕವು ಭಯದಲ್ಲಿ ಆವರಿಸಿಕೊಂಡಿರುವಂಥ ಈ ಪ್ರಪಂಚದಲ್ಲಿ ಸಂತೈಸುವ ಕರ್ತನು ನಮ್ಮೊಂದಿಗಿರುವನು. ಸಮುದ್ರವು ಬೋರ್ಗರೆಯಬಹುದು, ಬಿರುಗಾಳಿ ಬೀಸುವುದು, ಆದರೆ ಕರ್ತನು ನೀನು ಭಯಪಡಬೇಡ, ನಾನು ನಿನ್ನ ದೇವರು ಎಂದು ಹೇಳುತ್ತಾನೆ. ದೆವ್ವಗಳಿಂದ ಬರುವ ಭಯವಾದರೂ ಸರಿ, ಚಿಂತೆ ವ್ಯಾಧಿಗಳಿಂದ ಬರುವಂಥ ಭಯವಾದರೂ ಸರಿ, ಸಾಲ ಬಾಧೆಗಳಿಂದ ಇರುವಂಥ ಭಯ, ಭವಿಷ್ಯದ ಭಯ, ಈ ರೀತಿಯಾಗಿ ನಾನಾ ವಿಧವಾದಂಥ ಭಯದಲ್ಲಿ ಜೀವಿಸುವಂಥ ನಮ್ಗಳಿಗೆ ದೇವರು ಭಯಪಡಬೇಡ ಎಂದು ಹೇಳುವ ದೇವರು ಸಕಲ ಭಯದ ಆತ್ಮವನ್ನು ನಮ್ಮಿಂದ ತೆಗೆದುಹಾಕಿ ಧೈರ್ಯವನ್ನು ಪಡಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಪ್ರಿಯರೇ, ಮೂರನೇದಾಗಿ ಸಹಾಯ ಮಾಡುವೆನು ಎಂದು ಮಾತನಾಡುವಂಥ ದೇವರು. ಕರ್ತನು ನಮಗೆ ಸಹಾಯಕನಾಗಿರೋದ್ರಿಂದ ನಾವು ಎಂದಿಗೂ ಒಂಟಿಗರಲ್ಲ. ಪ್ರಿಯ ದೇವರ ಮಕ್ಕಳೇ, ನಾವು ಎಂದಿಗೂ ಅನಾಥರಲ್ಲ. ಕರ್ತನು ನಮಗೆ ಸಹಾಯಕನಾಗಿರುವನು. ನಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರಲ್ಲಿ ನಂಬಿಕೆ ಇಡಿರಿ, ನನ್ನನ್ನು ನಂಬಿರಿ ಎಂಬುದಾಗಿ ದೇವರು ಹೇಳ್ತಾನೆ. ಶಿಷ್ಯರು ನನ್ನನ್ನು ನಂಬಿರಿ ಎಂಬುದಾಗಿ ಶಿಷ್ಯರನ್ನು ಧೈರ್ಯಗೊಳಿಸಿದಂಥ ದೇವರು ಯೋಹಾನ ಬರೆದ ಸುವಾರ್ತೆ 14:1 ನೋಡ್ತೇವೆ. ಅದೇ ಕರ್ತನು ಈ ದಿನಗಳಲ್ಲಿ ನಮ್ಮೊಂದಿಗೆ ಆತನ ಸಹಾಯದ ಹಸ್ತವನ್ನು ನೀಡುವನಾಗಿದ್ದಾನೆ. ಸಹಾಯಕನಾಗಿರುವುದರಿಂದ ಯಾವ ಶತ್ರುವು ನಮ್ಮನ್ನು ಜಯಿಸಲು ಸಾಧ್ಯವೇ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಆದ್ದರಿಂದ ಆತನು ಭಯಪಡಬೇಡ, ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಮಗೆ ಹೇಳುವಂಥ ದೇವರು, ದೇವರಾದ ಯೆಹೋವನು, ಆತನು ನಮ್ಮ ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ಪ್ರಿಯರೇ, ಬೆಳಗಿನ ಸಮಯದಲ್ಲಿ ಅಧೈರ್ಯಗೊಂಡು ಭಯದಲ್ಲಿ ಜೀವಿಸ್ತಿರುವಂಥ ಎಲ್ಲ ದೇವರ ಮಕ್ಕಳಿಗೂ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ. ಆತನು ನಮ್ಮ ಬಲಗೈಯನ್ನು ಹಿಡಿದಿರುವಂಥ ದೇವರಾಗಿದ್ದಾನೆ. ಭಯಪಡಬೇಡ ಎಂಬುದಾಗಿ ಆದರಣೆ ನೀಡುವಂಥ ದೇವರಾಗಿದ್ದಾನೆ. ನಿನಗೆ ನಾನು ಸಹಾಯ ಮಾಡ್ತೇನೆ ಎಂಬುದಾಗಿ ಆತನು ನಮ್ಮನ್ನು ಆಧರಿಸುವಂಥ ದೇವರಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ಆತನಿಗೆ ನಾವು ಸಂಪೂರ್ಣವಾಗಿ ಆತನಲ್ಲಿ ನಾವು ಭರವಸೆ ಉಳ್ಳವರಾಗಿರೋಣ. ಇವತ್ತು ಭವಿಷ್ಯದ ಚಿಂತೆ, ಭವಿಷ್ಯದ ಭಯ ನಮಗಿದೆಯಾ? ಹಾಗಾದರೆ ಭಯಪಡಬೇಡ, ನಾನೇ ನಿನ್ನೊಂದಿಗಿರುವೆನೆಂಬುದಾಗಿ ಅಭಯದ ಹಸ್ತವನ್ನು ನೀಡುವಂಥ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಪ್ರಿಯ ದೇವರ ಮಕ್ಕಳೇ, ರೋಗದ ಭಯ ನಮಗಿರೋದಾದರೆ ದೇವರು ಹೇಳ್ತಾನೆ, ನನ್ನ ಬಾಸುಂಡೆಗಳಿಂದ ನಿನಗೆ ಗುಣಪಡಿಸುವೆನೆಂಬುದಾಗಿ. ಹೌದು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮಗಾಗಿ, ಈ ಲೋಕದ ಪಾಪಕ್ಕಾಗಿ ಆತನು ಅನೇಕ ಗಾಯಗಳನ್ನು ಆತನು ಗಾಯಗೊಂಡಿರೋದರಿಂದ ಇವತ್ತು ರೋಗದಲ್ಲಿರುವಂಥ ನಮಗೆ ಆ ರೋಗ ಸೌಖ್ಯವನ್ನು ಕೊಡಲು ಸಿದ್ಧನಾಗಿರುವನಾಗಿದ್ದಾನೆ. ಪ್ರಿಯರೇ, ಆದ್ದರಿಂದ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವುದೇ ವಿಷಯದಲ್ಲಿ ನಾವು ಚಿಂತಿಸುವಂಥ ಅವಶ್ಯಕತೆ ಇಲ್ಲ. ಅಪಮಾನಗಳ ಮಧ್ಯದಲ್ಲಿ, ಅವಮಾನಗಳ ಮಧ್ಯದಲ್ಲಿ, ಸಾಲಗಳ ಮಧ್ಯದಲ್ಲಿ, ರೋಗಗಳ ಮಧ್ಯದಲ್ಲಿ ಒಂದು ವೇಳೆ ನಾವು ಜೀವಿಸ್ತಿರುವುದಾದರೆ, ಕುಟುಂಬದಲ್ಲಿ ಅಸಮಾಧಾನದಲ್ಲಿ ನಾವು ಜೀವಿಸ್ತಿರುವುದಾದರೆ
ಇವತ್ತು ಧೈರ್ಯಗೊಳಿಸುವಂಥ ದೇವರ ಬಳಿಗೆ ಬರೋಣ. ನಮ್ಮ ಕರೆ ಹಿಡಿದು ನಡೆಸುವ ದೇವರನ್ನು ನಾವು ಜ್ಞಾಪಿಸಿಕೊಳ್ಳೋಣ. ಆತನು ವಾಗ್ದಾನ ಮಾಡಿದ್ದಾನೆ, ಆ ವಾಗ್ದಾನಗಳಲ್ಲಿ ದೇವರು ನಂಬಿಕಸ್ಥನಾಗಿದ್ದಾನೆ ಪ್ರೇರೆ. ಆದ್ದರಿಂದ ನಾವು ಯಾವುದಕ್ಕೂ ಭಯಪಡದೆ ಆತನಲ್ಲಿ ಭರವಸೆಯುಳ್ಳವರಾಗಿದ್ದು ಆತನಲ್ಲೇ ನಾವು ಜೀವಿಸುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಕೀರ್ತನೆ ಪುಸ್ತಕ 63:7 ಹೀಗೆ ಹೇಳ್ತದೆ, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತವಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನೆಂಬುದಾಗಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪರಾತ್ಪರನ್ನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷತೆಯನ್ನು ಅನುಗ್ರಹಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಬೆಳಗಿನ ಸಮಯದಲ್ಲಿ ದೇವರು ತಾನೇ ನಮ್ಮೆಲ್ಲರಿಗೂ ಅಭಯದ ಹಸ್ತವನ್ನು ನೀಡಲೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಬನ್ನಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವ ಸಮ್ಮುಖದಲ್ಲಿ ಇವತ್ತು ನಾವು ಯಾವ ಭಯದಲ್ಲಿದ್ದೇವೋ ದೇವರು ತಾನೇ ಎಲ್ಲ ಭಯದಿಂದ ಬಿಡಿಸಿ ದೇವರು ತನ್ನ ವಿಶೇಷವಾದಂಥ ಆಶೀರ್ವಾದವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯಾದ ದೇವರೇ, ಭಯಪಡಬೇಡ, ನಿನಗೆ ಸಹಾಯ ಮಾಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿರುವಂಥ ದೇವರು ನೀವಾಗಿರೋದ್ರಿಂದ ಈ ಬೆಳಗಿನ ಸಮಯದಲ್ಲಿ ಭಯದಲ್ಲಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಯೇಸುವಿನ ನಾಮದಲ್ಲಿ ನೀವು ಆಶೀರ್ವಾದ ಮಾಡಿ ನಿಮ್ಮ ಆದರಣೆಯನ್ನು ಕರ್ತನೆ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿ ಆಶೀರ್ವಾದ ಮಾಡಿರಿ. ಯಾವುದೇ ಒಂದು ಆತಂಕದಲ್ಲಿ ಭಯದಲ್ಲಿ ಜೀವಿಸ್ತಿರ್ಬೋದು ಯೇಸುವೆ, ಈ ಬೆಳಗಿನ ಸಮಯದಲ್ಲಿ ಅಪ್ಪ ನಿನ್ನ ಆದರಣೆಯನ್ನು ಅವರಿಗೆ ನೀಡಿ ಕರ್ತನೆ, ಅಭಯದ ಹಸ್ತವನ್ನು ನೀಡಿ ಕರ್ತನೆ ದೇವರೇ, ಪ್ರತಿಯೊಬ್ಬರನ್ನು ಸಂತೈಸಿ ಆಧರಿಸಿ ನಿನ್ನ ಆಶೀರ್ವಾದದೊಂದಿಗೆ ಜೀವಿಸುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಹಾಗೆ ಮಾಡಿದ್ದೀರಿ, ಮಾಡಿದ ಕೃಪೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಇಡೀ ದಿನವೂ ನಿಮ್ಮ ಅಭಯದ ಹಸ್ತವನ್ನು ನಮ್ಮೆಲ್ಲರೊಂದಿಗೆ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ತಂದೆ, ಆಮೇನ್. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಲಿ.